ನನ್ನ ನಾನು ಹೂ ಅಂದರೆ ಪ್ರೇಮಿ. ನಾನು ಹೂ ಅಂದರೆ ಸುನಾಮಿ. ನನ್ನ ಪ್ರೀತಿಯ ಕೋಗಿಲೆ ನನ್ನ ಅರಮನೆಗೆ 11 ಗಂಟೆಗೆ ಬರುತ್ತೇನೆಂದು ಹೇಳಿದವಳು ಇಲ್ಲಿ ನೋಡಿದರೆ ಯಾರಿಗೆ ಪತ್ರ ಬರೆಯುತ್ತಾ ಕುಳಿತುಕೊಂಡಿದೆ. ಇಲ್ಲಿವರೆಗೂ ಬಂದ್ಯಾ? ಸರೋಜ, ಪ್ರೇಮಿಸಿದ ಹೂವು ಎಲ್ಲಿರುತ್ತದೆ ಅಲ್ಲಿಗೆ ಮಕರಂದ ಇರುವ ದುಂಬಿ ಬರಲೇಬೇಕು. ನೋಡು, ಇದು ನನ್ನ ಗಂಡನ ಮನೆ. ಹೆಚ್ಚು ಹೊತ್ತು ನಿಲ್ಬೇಡ, ಹೊಟ್ಟು ಹೋಗು ಇಲ್ಲಿಂದ. ಅಂದ್ರೆ ಹೊರಗಡೆ ಭೇಟಿಯಾದಾಗ ಇದ್ದೇ ಇದೆಯಲ್ಲ ನಮ್ಮಿಬ್ಬರ ಪ್ರೇಮ ಸಲ್ಲಾಪ. ನೀನು ಹೇಳುವುದು ಕರೆಕ್ಟ್, ಆದರೆ ಇವತ್ತು ಪ್ರೇಮಿಗಳ ದಿನಾಚರಣೆ. ಅದಕ್ಕೆ ಒಂದೇ ಒಂದು ಸಾರಿ ಈ ನಿನ್ನ ಮುದ್ದಾದ ತುಟಿಯಿಂದ ಮುತ್ತು ಕೊಡು, ಹೋಗುತ್ತೇನೆ. ಬೇಡ ನಾಗೇಂದ್ರ, ದಯವಿಟ್ಟು ಬೇಡ. ಯಾಕೆಂದ್ರೆ ನಾನು ಕೈ ಹಿಡಿದವರ ಮನೆ ಸುಸಂಸ್ಕೃತರ ಮನೆತನ. ಅಂಥದ್ರಲ್ಲಿ ನಾನೇನಾದ್ರೂ ಈ ರೀತಿ ನಡೆದುಕೊಂಡ್ರೆ ಅದು ಸರಿ ಇರೋದಿಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಇಂದಿನಿಂದ ನಿನ್ನ ಪ್ರೀತಿಗೆ ಇಲ್ಲಿಗೆ ಫುಲ್ ಸ್ಟಾಪ್ ಹಾಕೋದು ಉತ್ತಮ ಅಂತ. ಸರೋಜ, ಇಲ್ಲಿಯ ತನಕ ನಿನ್ನ ಮನಸ್ಸೆಂಬ ಮೈದಾನದಲ್ಲಿ ನನ್ನನ್ನು ಕಾಮ ಕ್ರೀಡೆಯ ಸುರೆಮಳೆಯಾಗಿ ಉಪಯೋಗಿಸಿಕೊಂಡು ನಿನ್ನ ಕಾಮದ ಬಯಕೆಗಳು ಕೆಸರು ಮೆತ್ತಬಾರದೆಂದು ನನ್ನನ್ನು ಹವಾಯಿ ಚಪ್ಪಲಿಯಂತೆ ಉಪಯೋಗಿಸಿಕೊಂಡೆ. ಹವಾಯಿ ಚಪ್ಪಲಿ ಅಂದ ಮೇಲೆ ಬೆನ್ನಿಗೆ ರಾಡಿ ಸಿಡಿಯದೇ ಇರುವುದೇ. ನಾಗೇಂದ್ರ, ಈ ರೀತಿ ಚುಚ್ಚಿ ಮಾತನಾಡಿ ನನ್ನ ಮನಸ್ಸನ್ನು ನೋಯಿಸಬೇಡಿ. ನಾನು ಯಾಕೆಂದ್ರೆ ನನ್ನ ಸಂಸಾರ ಜೀವನಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡುವೆ. ಅರ್ಥ ಮಾಡ್ಕೊಳ್ಳಿ, ಹೊಟ್ಟೋಗಿ ಇಲ್ಲಿಂದ. ಹಾಗಾದರೆ ಇದೇ ಕೊನೆಯ ಮಾತೆ? ಹೌದು. ಒಂದೇ ಒಂದು ಸಾರಿ, ಕೊನೆಯ ಸಾರಿ ಐ ಲವ್ ಯು ಎಂದು ನನ್ನನ್ನು ಅಪ್ಪಿಕೊಂಡು ಮುತ್ತು ಕೊಡು. ಇನ್ನು ಮುಂದಿನ ಸಂಸಾರದಲ್ಲಿ ಬಿರುಗಾಳಿಯಾಗಿ ಬರುವುದಿಲ್ಲ. ಭಾರಿ ಬಂಡಿಗಟ್ಟಿ ನಿಂತು ಬಿಟ್ಟಿಯಲ್ಲ ನೀನು. ಅಲ್ಲ, ಇದು ಒಳ್ಳೆ ಪಜಿತಿಗೆ ಸಿಲುಕಿಸ್ಬಿಟ್ರಲ್ರಿ ನನ್ನನ್ನ. ಇದು ಪಜತಿ ಅಲ್ಲ, ಪ್ರೇಮಿಗಳ ದಿನ. ಇದೇನು ಫೆಬ್ರವರಿ 14? ಕವಿ ಕಾಳಿದಾಸನ ನನ್ನ ಶಾಕುಂತಲೆ, ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ. ಬೇಲೂರ ಬಾಲೆಯಂತೆ ನೀ ನಡೆದು ಬರುವಾಗ, ಬೇಲೂರ ಬಾಲೆಯಂತೆ ನೀ ನಡೆದು ಬರುವಾಗ, ಈ ಜೀವ ನಿನಗಾಗಿ, ಈ ದೇಹ ನೀನಾಗಿ, ಈ ಜೀವ ನೀನಾಗಿ, ಈ ದೇಹ ನೀನಾಗಿ.
ಕುಂತಲೇ ನನಗಾಗಿ ಆ ದೈವ ನಿನ್ನ ಪಡೆದನಲ್ಲೇ ನನಗಾಗಿ ಆ ದೈವ ನಿನ್ನ ಪಡೆದನಲ್ಲೇ ಈ ಜೀವ ನೀನಾಗಿ ಈ ಪ್ರಾಣ ನೀನಾಗಿ ಈ ಜೀವ ನೀನಾಗಿ ಈ ಪ್ರಾಣ ನೀನಾಗಿ ಕವಿ ಕಾಳಿದಾಸನ ಆನಂದ ಶಕುಂತಲೆ ಆನಂದ ಶಕುಂತಲೆ ಆನಂದ ಶಕುಂತಲೆ ಆ ಸಪ್ತಪದಿ ತುಳಿದು ಬಂದ ಗ್ರಹ ಲಕ್ಷ್ಮಿ ನೀನು. ಈಗ ಬೇರೆಯೊಬ್ಬರ ಪುರುಷನ ತೋಳಿನ ಅಪ್ಪಿಗೆಯಲ್ಲಿ ರಾಕ್ಷಿಸಿ ನಿನಗೆ ತಾಳಿ ಕಟ್ಟಿದ ಗಂಡ ಇನ್ನು ಜೀವಂತ ಇದ್ದಾನೆ. ಕೂಲ್ ಕವಿಗಳೇ, ಕೂಲ್. ಕೆರಳದ ಕನ್ಯೆ ತಾನಿಷ್ಟಪಟ್ಟ ಗಂಡು ಕೈ ಜಾರಿ ಹೋದಾಗ ಈ ಹೆಣ್ಣು ಮತ್ತೊಬ್ಬರ ತೋಳ ತಕ್ಕಿಲಿ ನಡೆದಾಡಿದ್ರೆ ತಪ್ಪೇನು? ನಾವು ಅಂದುಕೊಂಡ ಭಾಗ್ಯ ನಡೆದಿದ್ದರೆ ಈ ಪ್ರಪಂಚದಲ್ಲಿ ಎಲ್ಲ ಮನುಷ್ಯರು ಕೈಲಾಸ ಕಂಡು ಬರಬಹುದಾಗಿತ್ತು. ಆದರೆ ಆ ಸೃಷ್ಟಿಕರ್ತನ ನೇಮದಂತೆ ನಡೆದುಕೊಳ್ಳುವುದೇ ಈ ಜಗದ ನೇಮ. ಆ ಸೃಷ್ಟಿಕರ್ತನೆ ನನ್ನನ್ನ ಈ ರೀತಿ ನಡೆದುಕೋ ಅಂತ ನನ್ನ ಹಣೆಯಲ್ಲಿ ಬರೆದಿರಬೇಕಾದ್ರೆ ತಪ್ಪೋದು ಹೇಗಾಗತ್ತೆ? ಏ ಹುಚ್ಚು ಹೆಣ್ಣೆ, ಕಣ್ಣಿನಲ್ಲಿ ಕಣ್ಣು ಇಟ್ಟು ನೋಡಿಕೊಳ್ಳುವ ಪತಿ ಇರುವಾಗ ಕಂಡವರ ಕಾಮಕರದ ಮಂಚವ ಸುಖ ನೀಡುವ ನಿನಗೆ ತಿಳುವಳಿಕೆ ಹೇಳುವ ಮಾಟ ನನ್ನಲ್ಲಿಲ್ಲ ಸುರಜ. ಕವಿಗಳೇ, ಹಿಂದೆ ನಾನು ನಿಮ್ಮನ್ನು ಮೆಚ್ಚಿ ಬಂದಾಗ ನಿಮ್ಮ ತೋಳ ತಕ್ಕೆಯಲ್ಲಿ ನನಗೆ ಆಸರೆ ನೀಡಿದ್ರೆ ಇಂದು ನಾ ಕಾಲು ಜಾರದ ಕನ್ಯೆ ಆಗ್ತಾ ಇರ್ಲಿಲ್ಲ. ಆ ಸೇಡನ್ನ ತೀರಿಸಿಕೊಳ್ಳುವ ಒಂದೇ ಒಂದು ಕಾರಣಕ್ಕಾಗಿ ಮನಸ್ಸಿಳಿದಿದ್ರು ನಿಮ್ಮ ತಮ್ಮನ ಹೆಂಡತಿಯಾಗಿ ಈ ಮನೆಗೆ ಕಾಲಿಟ್ಟಿದ್ದೀನಿ. ಕವಿ ಕಿರಣ್ ಅವರೇ, ನೋಡು ಸುರಜ, ಕಳಿದ ಹೋದ ಹೊತ್ತು ಕೈ ಜಾರಿದ ಪ್ರೀತಿ ಅದೆಂದಿಗೂ ಮರಳಿ ಬರುವುದಿಲ್ಲ. ನೋಡು, ನನ್ನ ನಿನ್ನ ಒಂದು ಮಾಡುವ ಭಾಗ್ಯ ದೇವರು ನಮ್ಮ ಹಣಿ ಬರೆದಿಲ್ಲ ಅಂದಾಗ ಅದರ ಬಗ್ಗೆ ಚಿಂತಿಸಿ ಫಲವೇನು? ಬಿಟ್ಟು ಬಿಡು ಆ ಹುಚ್ಚತನವನ್ನು. ಅಲ್ಲ, ನಾನೀಗ ಮತ್ತೊಬ್ಬರ ತೋಳತೆ ಕೇಳ್ದೆ ಅಲ್ದಾಡೋದನ್ನ ನೋಡಿ ನಿಮಗೆ ಯಾಕೆ ಹೊಟ್ಟೆ ಉರಿ? ಆಹಾ, ನಿಮಗೂ ಕೂಡ ನನ್ನನ್ನು ಅಪ್ಪಿಕೊಳ್ಳುವ ಆಸೆಯಾಗಿದ್ರೆ ಹೇಳಿ, ನಾನೇನು ಬೇಡ ಅನ್ನೋದಿಲ್ಲ. ಓಡಿ ಬಂದು ನಿಮ್ಮ ಜೊತೆ ಗುಪ್ತಗಾಮಿನಿಯಾಗಿ ಹಬ್ಬವನ್ನು ಮಾಡ್ಬಿಡ್ತೀನಿ. ನೋಡಿ, ಯಾರಿಲ್ಲದ ಈ ಸಮಯದಲ್ಲಿ ನಾಗರ ಹಾವಿನಂತೆ ತಳುಕು ಬೆಳಕಿನ ಆಟವನ್ನಾಡೋಣ. ಬಾ, ಅನುಭವಿಸೋ ಈ ದುಂಡ. ಸಾಕು ಮಾಡು, ಸರಿ ಸಾಕು ಮಾಡು ಈ ನಿನ್ನ ಹೇಸಿಯ ನುಡಿಗಳನ್ನು. ತಮ್ಮನ ಹೆಂಡತಿ ಅಂದರೆ ಒಡ ಹುಟ್ಟಿದ ತಂಗಿಯ ಸಮಾನ. ಇನ್ನೊಮ್ಮೆ ನನ್ನ ಬಗ್ಗೆ ಅಂತ ಕೆಟ್ಟು ಯೋಚನೆ ಮಾಡಿದರೆ ನನ್ನ ಕೈ ಕಾಲು ಮುರಿದು ಇದ್ದು ಸತ್ತೋಳಂತೆ ಮಾಡಿಬಿಡುತ್ತೇನೆ. ಎಚ್ಚರ. ನೋಡಿ, ನೀವ್ ಎಚ್ಚರ. ಹಾ 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 ಈಗ ನಾನೇನಾದ್ರೂ ಹೇಳಿದ್ರೆ ನನ್ನ ಬಗ್ಗೆನೇ ಮಾತಾಡ್ತಾರೆ. ಬೇಡ, ನನಗೆ ನೀವೆಷ್ಟ ಎಚ್ಚರ ಹೇಳಿದ್ರು ಆ ಎಚ್ಚರದ ಮಾತುಗಳನ್ನು ಕೇಳಿ ಸ್ತುತಿಯಲ್ಲಿ ನಾನಿಲ್ಲ. ಒಟ್ಟಿನಲ್ಲಿ ನೀವು ನನಗೆ ಬೇಕು. ಒಂದೇ ಒಂದು ಸಾರಿ ನನ್ನನ್ನು ಅಪ್ಪಿ ಈ ನನ್ನ ದುಂಡಾದ ಶರೀರವನ್ನು ಅನುಭವಿಸಿ ಸುಖ ಪಡಿ ಬನ್ನಿ. ನೋಡಿ ಬಾಬಾ, ಕಾಮದ ಅಮಲಿನಲ್ಲಿ ಹುಚ್ಚಿಯಂತೆ ವರ್ತಿಸಬೇಡ. ನಿನ್ನ ಬಣ್ಣದ ಗುಣಗಳಿಗೆ ನಿನ್ನವನು ಆಗುತ್ತೇನೆಂದು ನೀನು ತಿಳಿದಿದ್ದರೆ ಅದು ನಿನ್ನ ಕಲ್ಪನೆ. ಬೇಕಾದರೆ ನಿನ್ನಿಂದ ನನ್ನ ಮಾನಕ್ಕೆ ದಿಕ್ಕಿ ಬರೋದಾದರೆ ಹಿಂದೇನ ಈ ಮನೆ ಬಿಟ್ಟು ಹೋಗುತ್ತೇನೆ. ಸೂರಜ, ನಿನಗೆ ಕೈ ಮುಗಿದುಕೊಳ್ಳುತ್ತೇನೆ. ಈ ಮನೆ ಘನತೆ ಗೌರವಕ್ಕಾದರೂ ಬೇರೆಯೊಬ್ಬರ ಗಂಡಸರ ಸಹವಾಸ ಬಿಟ್ಟು ಬಿಡು ತಾಯಿ, ಬಿಟ್ಟು ಬಿಡು. ಅಯ್ಯೋ ಅಯ್ಯೋ, ಬೇಡಿ ಮಾವ,
ನನಗೋಸ್ಕರ ನೀವು ಮನೆ ಬಿಟ್ಟು ಹೋಗೋದು ಯಾಕೆ? ನಾನು ಮಾಡಿದ್ದು ಸರ್ವತಾ ತಪ್ಪಾಯ್ತು. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಬಾವ. ಆದ್ರೆ ಮನೆ ಬಿಟ್ಟು ಅಣ್ಣ ಸರೋಜ, ಏನಿದು ನಿಮ್ಮ ಆಟ? ರೀ ಬರ್ರಿ ಇಲ್ಲಿ. ಸರಿಯಾದ ಸಮಯಕ್ಕೆ ನೀವು ಬಂದ್ರಿ. ನೀವು ಬರ್ದೆ ಹೋಗಿದ್ರೆ ಎಷ್ಟೊತ್ತಿಗೆ ನನ್ನ ಮಾನವನ್ನ ಈ ನಿಮ್ಮ ಅಣ್ಣ ಹಾಳು ಮಾಡಿಬಿಡ್ತಿದ್ದಾರೆ, ಹಾಳು ಮಾಡಿಬಿಡ್ತಿದ್ದ. ಅಯ್ಯಯ್ಯೋ ಅಯ್ಯಯ್ಯೋ. ಸರೋಜ, ಆ? ನಾನು ನಿನ್ನ ಸೀರೆ ಕೆಡಿಸಿದ. ನೋಡ್ರಿ ನೋಡ್ರಿ ನಿಮ್ಮ ಅಣ್ಣ ಹೇಗೆ ನಗ್ತಿದ್ದಾನೆ ಅಂತ. ಈಗ್ಲಾದ್ರೂ ತಿಳಿತಾ ನಿಮ್ಮ ಅಣ್ಣ ನನ್ನ ಜೀವನವನ್ನ ಹಾಳು ಮಾಡ್ಲಿಕ್ಕೆ ಬಂದಿದ್ದ ಅಂತ? ಅಣ್ಣ, ಇದು ಅದು ಏನು? ನಾನೇ ನನ್ನ ಕಣ್ಣಾರೆ ಸರೋಜಳನ್ನು ಅಪ್ಪಿಕೊಂಡು ನಿಂತಿದ್ದ ನೋಡಿದ ಮೇಲೆ ಇದಕ್ಕೇನು ಉತ್ತರ ಹೇಳ್ತೀಯ ಅಣ್ಣ? ನೀನು ಕಣ್ಣಾಲೆ ನೋಡಿದ್ದು ನಿಜ, ಸತ್ಯ. ಆದರೆ ನಿಮ್ಮ ಅಣ್ಣನ ಹೃದಯ ಎಂಥದ್ದು ಅಂತ ನಿನಗೆ ಗೊತ್ತಿಲ್ಲನೋ ಸಾಗರ, ಗೊತ್ತಿಲ್ಲ. ಅಣ್ಣ, ಈಗಿನ ಜಗತ್ತಿನಲ್ಲಿ ಸ್ವಂತ ತಂದೆಗಳೇ ತನ್ನ ರಕ್ತಕ್ಕೆ ಹುಟ್ಟಿದ ಮಗಳಿಗೆ ಮುತ್ತಿಕ್ಕವರಿದ್ದಾರೆ. ಅಣ್ಣನ ಹೆಂಡತಿಯು ಹೆತ್ತ ತಾಯಿಯ ಸಮಾನ ಎನ್ನುವ ಪರಿಕಲ್ಪನೆ ಇಲ್ಲದೆ ಅತ್ತಿಗೆ ಒಂದಿಗೆ ಚಕ್ಕಂದ ಆಡುವ ಮಂಗ ಮನುಜರು ಎಷ್ಟಿಲ್ಲ. ಒಂದೇ ರಕ್ತ ಹಚ್ಚಿಕೊಂಡು ಹುಟ್ಟಿದ ಅಕ್ಕ ತಮ್ಮಂದಿರು, ಅಣ್ಣ ತಂಗಿಯರು, ಕಾಮ ಕ್ರೀಡೆಯಾಡುವವರು ಎಷ್ಟಿಲ್ಲ. ಅಂದ ಮೇಲೆ ತಮ್ಮನ ಹೆಂಡತಿಯನ್ನು ಹೊತ್ತು ಒಯ್ದು ಬಲಾತ್ಕಾರ ಮಾಡುವುದರಲ್ಲಿ ಸಂದೇಹವೇ ಇಲ್ಲ. ಸಾಗರ ಸಾಗರ ಸಾಗರ. ಮುಚ್ಚೋ ಬಾಯಿ ಕಾಮದ ನಾಗಿ. ಮಾಡೋದೆಲ್ಲ ಮಾಡ್ಬಿಟ್ಟು ಸಾಗರ ಸಾಗರ ಅಂತ ಹೇಳ್ತಾ ಇದೆಯಲ್ಲ. ನನ್ನ ಗಂಡ ಸರಿಯಾದ ಸಮಯಕ್ಕೆ ಬಂದ್ರು, ನನ್ನ ಶೀಲ ಕಾಪಾಡಿದ್ರು. ಇಲ್ಲ ಅಂದಿದ್ರೆ ನನ್ನ ಶೀಲವನ್ನ ಹಾಳು ಮಾಡಿಬಿಡ್ತಿದ್ದ ಈ ರಾಕ್ಷಸ. ಮೆಚ್ಚಿದೆ ಈ ನಿನ್ನ ಸಾಹಸ ಧೈರ್ಯಕ್ಕೆ. ಸರೋಜ, ಎಷ್ಟೊಂದು ಮುದ್ದಾಗಿ ಇಟ್ಟಿದ್ದಾರೆ ನಿನ್ನ ಹಡೆದ ತಂದೆ ತಾಯಿಗಳು ಸರೋಜ ಅಂತ. ಆದರೆ ನೀನು ಮಾತ್ರ ನಾಗರ ಹಾವಿನಂತೆ. ನಿನ್ನ ಗುಣಗಳಲ್ಲಿ ಹರಿಯುವ ಒಂದೊಂದು ರಕ್ತ ಕಣದಲ್ಲಿ ಕಾಮದ ವಿಷ ಜ್ವಾಲ ತುಂಬಿರುವ ಹೆಣ್ಣು ನೀನು. ಕಂಡ ಗಂಡಸರಿಗೆ ಕಾಲುಗಳನ್ನು ಎತ್ತಿ ತಿಂಡಿ ತಿರಿಸುವ ನಿಮ್ಮಂತ ನಾರು ಮುತ್ತೈದರಿರುವಾಗಲೇ ಈ ಪ್ರಪಂಚಕ್ಕೆ ಪ್ರಳಯದ ಅಂತ್ಯ ಬಂದು ನಿಂತಿದೆ. ಸೂಳೆ ಅಣ್ಣ, ಸತಿ ಸಾವಿತ್ರಿ ಅಂತಿರುವ ನನ್ನ ಸತಿಗೆ ಸೂಳೆ ಎಂದರೆ ಪರಿಣಾಮ ನೆಟ್ಟಿಗಿರುವುದಿಲ್ಲಲೇ ಬಾತ್ಮಾಸ್. ನೀನು ಸಣ್ಣವನಿದ್ದಾಗ ಕೈ ತುತ್ತು ಮಾಡಿ ಉಣಿಸಿ ಹೆಗಲ ಮೇಲೆ ಹೊತ್ತಿಕೊಂಡು ಸಾಲಿ ತನಕ ಕಳಿಸಿ ಬಂದು ಹಗಲು ರಾತ್ರಿ ಎನ್ನದೆ ಭೂಮಿಯಲ್ಲಿ ಕಷ್ಟಪಟ್ಟು ನಿನ್ನನ್ನು ದುಡಿದು ಒಳ್ಳೆ ವಿದ್ಯಾವಂತನಾಗಿ ಮಾಡಿದ್ದು ಸ್ವಾರ್ಥಕವಾಯಿತು ತಮ್ಮ, ಸ್ವಾರ್ಥಕವಾಯಿತು. ನನ್ನ ತಮ್ಮ ಪಟ್ಟಣದಲ್ಲಿ ಚೆನ್ನಾಗಿ ಓದಿ ಒಳ್ಳೆಯ ನೌಕರಿ ಪಡೆದುಕೊಂಡು ಮನೆಗೆ ಬರ್ತಾನೆಂದು ನಾನು ಸಾವಿರಾರು ಕನಸುಗಳನ್ನು ಕಟ್ಟಿಕೊಂಡಿದ್ದೆ. ಆದರೆ ನೀನು ಬಣ್ಣ ಬಣ್ಣದ ನೌರಂಗಿಯರ ಮಾತಿಗೆ ಮಳ್ಳಾಗಿ ಮನ ಹೊಲಸು ಮಾಡಿಕೊಂಡಿದ್ದು ಅಲ್ಲದೆ ಕಂಡ ಗಂಡಸರಿಗೆ ಮೈ ತೋರಿಸುವ ಈ ಚಿಟ್ಟಿಗೆ ತಾಳಿ ಕಟ್ಟಿಕೊಂಡು ಬಂದಿಯಲ್ಲ. ಮೆಚ್ಚಬೇಕು ಈ ನಿನ್ನ ಸಾಹಸ ಧೈರ್ಯಕ್ಕೆ. ಹೊಲಸು ಹೆಣ್ಣೆ, ಎಷ್ಟು ದಿನದಿಂದ ಹೊಂಚು ಹಾಕಿಕೊಂಡು ಕುಂತಿದ್ದಿ ಈ ಮಾನವಂತರ ಮನೆ ಮಣ್ಣು ಪಾಲು ಮಾಡಲು. ಅಣ್ಣ, ನೀನೊಬ್ಬ ವಿಷ ಜ್ವಾಲೆ ತುಂಬಿಕೊಂಡಿರುವ ಸರ್ಪವಿದಂತೆ. ಚೋಳಿಗೆ ಬಾಲದಲ್ಲಿ ವಿಷ, ಸರ್ಪಕ್ಕೆ ಬಾಯಲ್ಲಿ ವಿಷ. ಆದರೆ ನಿನಗೆ ನಿನ್ನ ದೇಹದಲ್ಲಿರುವ ಒಂದೊಂದು ನರಗಳಲ್ಲಿ ವಿಷಜ್ವಾಲೆಯೇ ತುಂಬಿಕೊಂಡಿರುವ ನೀನೊಬ್ಬ ಹಾವಿನಕ್ಕಿಂತ ಕೆಟ್ಟವನು. ನಿನ್ನಂತ ಕಾಮುಕ ಅಣ್ಣಂದಿರು ಮಾನವಂತರ ಮನೆಯಲ್ಲಿ ಇದ್ದಾಗಲೇ ಗೌರವಸ್ಥರ ಮನೆಯ ಮಾನವನ್ನು ಜನರು ಸಂದೇಹ ಕಟ್ಟೆ ಮೇಲೆ ಮಾತಾಡುತ್ತಾರೆ. ಸರೋಜ, ಬಾ, ನಾವೇ ಈ ಕಾಮಾಂಧನ ಕಣ್ಣಿನ ದೃಷ್ಟಿಯಿಂದ ದೂರ ಇರೋಣ. ಬಾ. ನಿಲ್ಲು. ಈಗ ನಾ ಏನು ಹೇಳಿದರೂ ಕೇಳುವ ಬುದ್ಧಿ ನಿನ್ನಲ್ಲಿಲ್ಲ. ಆದರೂ ಈ ಮನೆ ಬಿಟ್ಟು ಹೋಗುವ ಮುನ್ನ ನನ್ನದೊಂದು ಮಾತು. ಹೆಣ್ಣು ಒಂದು ಮಾಯದ ಜಿಂಕೆ. ಆ ಮಾಯದ ಜಿಂಕೆಯ ಮಾತು ನಂಬಿ ಪ್ರಾಣಕ್ಕೆ ಪ್ರಾಣವಾಗಿರುವ ಈ ನಿಮ್ಮಣ್ಣನಿಗೆ ಹಾದರ ಎಂಬ ಬಹುಮಾನ ಕೊಟ್ಟು ಕಣ್ಣೀರಿನಲ್ಲಿ ಕೈ ತೊಳೆಯುವಂತೆ ಮಾಡಿದಲ್ಲ ತಮ್ಮ. ದೇವರು ನಿನಗೆ ಒಳ್ಳೆಯದು ಮಾಡಲಿ ತಮ್ಮ.
ಅಣ್ಣ, ನಿನ್ನ ನೀತಿ ಬೋಧಗಳ ಕಥೆಯ ಕಾದಂಬರಿ ನನಗೆ ಬೇಕಾಗಿಲ್ಲ. ಇಲ್ಲಿಯವರೆಗೂ ಅಣ್ಣನೆಂದು ತಿಳಿದು ಕೈಲೇ ಹೊಡೆದಿರುವೆ. ಇನ್ನು ಮುಂದೆ ಅಣ್ಣನೆಂಬುದು ಮರೆತು ಚಪ್ಪಲಿಂದ ಹೊಡಬೇಕಾದೀತು. ಎಚ್ಚರ. ಎಚ್ಚರ. ಹೌದು ತಮ್ಮ, ನೀನು ಹೇಳುವ ಎಚ್ಚರ ಎಂಬ 3 ಅಕ್ಷರದಲ್ಲಿ ಪರಮಾತ್ಮನೇ ಅಡಗಿದ್ದಾನೆ. ಯಾಕೆ ಹೇಳು? ಈ ಜಗತ್ತಿನಲ್ಲಿ ಬುದ್ಧಿವಂತರಿಗೆ ಗುಣವಂತರಿಗೆ ಬೆಲೆನೇ ಇಲ್ಲ. ಹೆಂಡರ ಮಾತಿಗೆ ಕಿವಿ ಜೋತು ಬಿಡುವ ಗುಲಾಮರಿಗೆ ಹೂವಿನ ಮಾಲೆ ಹಾಕಿ ಮೆರವಣಿಗೆ ಮಾಡ್ತಾರೆ. ಯಾಕೆ ಹೇಳು? ಅವರು ಇಲ್ಲದ ಹೊತ್ತಿನಲ್ಲಿ ಅವರ ಹೆಂಡರೊಂದಿಗೆ ಕದ್ದು ಕಾಮದ ಊಟ ಮಾಡಲು. ಅಪ್ಪ, ನಾ ಇನ್ನು ಬರುತ್ತೇನೆ. 4 ಜನರ ಮಧ್ಯದಲ್ಲಿ ಸ್ವಾಭಿಮಾನದಿಂದ ಈ ಬದುಕುವ ಕವಿಗಾರನಿಗೆ ಹಾದರೆಂಬ ಚೂರಿಯಿಂದ ಈ ಹೃದಯವಂತನ ಹೃದಯನ ಕತ್ತರಿಸಿದೆಯಲ್ಲ, ತುಂಬಾ ಟ್ಯಾಂಕ್ಸ್, ತುಂಬಾ ಟ್ಯಾಂಕ್ಸ್. ಅಯ್ಯೋ, ನನ್ನ ಹಣೆಯ ತಂದೆ, ಇಲ್ಲಿಗೆ ಮುಗಿಯಿತು ಈ ನನ್ನ ಮನೆಯ ಋಣ. ಯಾವುದು ಹೂವು ಎಂದು ನನ್ನ ಎದೆಯ ಮೇಲೆ ಇಟ್ಟುಕೊಂಡಿದ್ದೆ, ಇಂದು ಅದೇ ಹೂವು ಹಾವಾಗಿ ಕಚ್ಚಿತು ತಂದೆ, ಹಾವಾಗಿ ಕಚ್ಚಿತು. ನಾನು ಮುಗಿದು ಬರುತ್ತೇನೆ ತಂದೆ, ಬರುತ್ತೇನೆ. ಧರ್ಮಕ್ಕೆ ಕಲಿಸಿದ ಈ ಸಂಕೋಲೆ, ಇದು ಯಾರ ಪಾಲಿನ ವಿಧಿ ಲೀಲೆ? ಇದು ಯಾರ ಪಾಲಿನ ವಿಧಿ ಲೀಲೆ? ತಾಯಿ ನುಡಿಯ ಪಾಲಿಸಿ ಸೋದರನ ಸಲಹಿದೆ, ತಾಯಿ ನುಡಿಯ ಪಾಲಿಸಿ ಸೋದರನ ಸಲಹಿದೆ. ದೇವ ಕೊಟ್ಟವರಲ್ಲಿ ನಿನ್ನ ಭೀಡೆ ತೊಲಗ್ತು ರೀ. ಇದೇ ಸಂತೋಷಕ್ಕಾಗಿ ನಿಮಗೆ ಗಸಗಸೆ ಪಾಯಸ ಮಾಡ್ಲಾ ಇಲ್ಲ ಬಾದಾಮಿ ಹಾಲು ಮಾಡ್ಲಾ? ಇಲ್ಲೇನು ಗಸಗಸೆ ಪಾಯಸಕ್ಕಿಂತ ಬಾದಾಮಿ ಹಾಲೇ ಮಾಡು.